ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರನ್ನು ಮೆಚ್ಚಿಸಿದ ನಂತರ ನಾನಿ ನಿರ್ಮಿಸಿದ ಕೋರ್ಟ್ರೂಮ್ ಡ್ರಾಮಾ ಚಿತ್ರ ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ ಒಟಿಟಿ ಪ್ರವೇಶಕ್ಕೆ ಸಿದ್ಧವಾಗಿದೆ. ನೆಟ್ಫ್ಲಿಕ್ಸ್ ಔಪಚಾರಿಕವಾಗಿ ಚಿತ್ರದ ಡಿಜಿಟಲ್ ಹಕ್ಕುಗಳನ್ನು ಪಡೆದುಕೊಂಡಿರುವುದರಿಂದ ಕೋರ್ಟ್ ಏಪ್ರಿಲ್ 11 ಶುಕ್ರವಾರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಪ್ರಥಮ ಪ್ರದರ್ಶನಗೊಂಡಿತು. ಎಕ್ಸ್ನಲ್ಲಿ ಟ್ರೇಲರ್ ಅನ್ನು ಹಂಚಿಕೊಂಡ ನೆಟ್ಫ್ಲಿಕ್ಸ್, ಪ್ರೀತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಪರಾಧ ಮಾಡದ ಚಂದ್ರಶೇಖರ್ ಅವರ ಬೆಂಬಲಕ್ಕೆ ಯಾರು ನಿಲ್ಲುತ್ತಾರೆ? ಏಪ್ರಿಲ್ 11ರಂದು ತೆಲುಗು, ಹಿಂದಿ, ತಮಿಳು, ಕನ್ನಡ ಮತ್ತು ಮಲಯಾಳಂನಲ್ಲಿ ಬಿಡುಗಡೆಯಾಗಲಿರುವ ನೆಟ್ಫ್ಲಿಕ್ಸ್ನಲ್ಲಿ ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ ವೀಕ್ಷಿಸಿ. ಮಾರ್ಚ್ 14, 2025ರಂದು ಬಿಡುಗಡೆಯಾದ ಈ ಚಿತ್ರವು ಅದರ ನಿರೂಪಣೆ ಮತ್ತು ರಾಮ್ ಜಗದೀಶ್ ಅವರ ನಿರ್ದೇಶನಕ್ಕಾಗಿ ಅಪಾರ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು. ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿತು. ದೇಶೀಯವಾಗಿ 39.35 ಕೋಟಿ ರು. ಮತ್ತು ಜಾಗತಿಕವಾಗಿ 56 ಕೋಟಿ ರು.ಗಳನ್ನು ಸಂಗ್ರಹಿಸಿತು. ಜಗದೀಶ್ ನಿರ್ದೇಶನದ ಈ ಚಿತ್ರವು ಕರಾವಳಿ ನಗರವಾದ ವಿಶಾಖಪಟ್ಟಣದಲ್ಲಿ ನಡೆಯುತ್ತಿದ್ದು, ಸಣ್ಣಪುಟ್ಟ ಕೆಲಸಗಳನ್ನು ಮಾಡುವ ಮೂಲಕ ತನ್ನ ಕುಟುಂಬವನ್ನು ಆರ್ಥಿಕವಾಗಿ ಬೆಂಬಲಿಸುವ ಯುವಕ ಮೆಟ್ಟು ಕಥೆಯನ್ನು ಅನುಸರಿಸುತ್ತದೆ. ಆದಾಗ್ಯೂ ಶ್ರೀಮಂತ ಮತ್ತು ಪ್ರಭಾವಿ ಕುಟುಂಬದ ಹುಡುಗಿ ಜಬಿಲಿಯನ್ನು ಭೇಟಿಯಾದ ನಂತರ ಅವನ ಜೀವನವು ಆಸಕ್ತಿದಾಯಕ ತಿರುವು ಪಡೆಯುತ್ತದೆ. ಜಬಿಲಿಯ ಚಿಕ್ಕಪ್ಪ ಮಂಗಪತಿ ತಮ್ಮ ಬಂಧವನ್ನು ಕುಟುಂಬದ ಗೌರವಕ್ಕೆ ಬೆದರಿಕೆ ಎಂದು ನೋಡುತ್ತಾರೆ. ಅವರು ತಮ್ಮ ಪ್ರೇಮಿಯ ವಿರುದ್ಧ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಆರೋಪ ಹೊರಿಸುತ್ತಾರೆ. ಮುಂದೆ ಏನಾಗುತ್ತದೆ ಎಂಬುದು ಚಿತ್ರದ ಉಳಿದ ಭಾಗವಾಗಿದೆ. ಪೋಕ್ಸೋ ಕಾಯ್ದೆ ಮತ್ತು ಸಾಮಾಜಿಕ ಪಕ್ಷಪಾತಗಳಂತಹ ನಿರ್ಣಾಯಕ ಸಮಸ್ಯೆಗಳನ್ನು ನಿಭಾಯಿಸುವುದರ ಜೊತೆಗೆ ಇದು ವರ್ಗ ಅಸಮಾನತೆ ಮತ್ತು ಅಧಿಕಾರದ ದುರುಪಯೋಗವನ್ನು ಸಹ ಚಿತ್ರಿಸುತ್ತದೆ. ಪ್ರಕರಣದ ಕುರಿತು ಹೇಳುವುದಾದರೆ, ಹರ್ಷ ರೋಷನ್ ಅವರ ಮೆಟ್ಟಿಲುಗಳ ರಕ್ಷಣೆಗೆ ಬರುವ ವಕೀಲ ಸೂರ್ಯ ತೇಜ ಪಾತ್ರವನ್ನು ಪ್ರಿಯದರ್ಶಿ ಪುಲಿಕೊಂಡ ನಿರ್ವಹಿಸಿದರೆ, ಶ್ರೀದೇವಿ ಜಾಬಿಲಿಯಾಗಿ, ಶಿವಾಜಿ ಮಂಗಪತಿ ಅಕ್ಕ ಜಾಬಿಲಿಯ ಚಿಕ್ಕಪ್ಪನಾಗಿ, ಹರ್ಷವರ್ಧನ್ ವಕೀಲ ದಾಮೋದರ್ ಮತ್ತು ಸುರಭಿ ಪ್ರಭಾವತಿ ಮೆಟ್ಟು ಲಕ್ಷಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಗದೀಶ್ ನಿರ್ದೇಶನ ಮತ್ತು ಚಿತ್ರಕಥೆ ಬರೆದಿರುವ ಈ ಚಿತ್ರವನ್ನು ವಾಲ್ ಪೋಸ್ಟರ್ ಅಡಿಯಲ್ಲಿ ನಾನಿ ಪ್ರಸ್ತುತಪಡಿಸಿದ್ದಾರೆ. ಅವರ ಕಾನೂನು ನಾಟಕ ಚಿತ್ರ ಈಗ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವಾಗ ನಾನಿ ಮತ್ತೊಂದು ಘೋಷಣೆ ಮಾಡಿದ್ದಾರೆ. ಅವರ ಮುಂಬರುವ ಹೊಸ ಚಿತ್ರ ಹಿಟ್ 3ರ ಟ್ರೇಲರ್ ಏಪ್ರಿಲ್ 14, 2025ರಂದು ಬಿಡುಗಡೆಯಾಗಲಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನಾನಿ ಪ್ರಕಟಣೆಯೊಂದಿಗೆ ಚಿತ್ರದ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ. ಇಂತಹ ಮೂವಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.